ಅದಕ್ಕೆ ನಮ್ಮ ಚಿತ್ರರಂಗನ ಯಾರೇ ಆಗಲಿ ಇವತ್ತು ಮಾತಾಡ್ಬೇಕಾರೆ ನಮಗೆ ಕೋಪ ಬರ್ಕೊಡಿ. ಸುದೀಪ್ ಹೇಳ್ತಾರೆ, ಕೋಪ ಬಂದಾಗ ದೇವರು ನಮ್ಮಂತೂ ನಮಗೆ ಸೃಷ್ಟಿ ಮಾಡ್ತಾರೆ ಅಂತ ಹೇಳ್ತಾರಲ್ಲ, ಆ ಥರ ನಮ್ಮನ್ನು ಒಂದ್ಸತಿ ಸೃಷ್ಟಿ ಮಾಡ್ತಾರೆ. ನಮ್ಮ ಚಿತ್ರರಂಗ, ನಾನು ಇವತ್ತು ಇರ್ತೀನಿ, ನಾಳೆ ಹೋಗ್ತೀನಿ, ಪುಣ್ಯಾತರು ತುಂಬ ಅಳವರು ಡಾಕ್ಟರ್ ರಾಜ್ಕುಮಾರ್ ಕಾಲದಿಂದ ಚಿತ್ರರಂಗ ಬೆಳೆಸ್ಕೊಂಬಂದವ್ರೆ. ಆ ಚಿತ್ರರಂಗಕ್ಕೆ ನಾವ್ಯಾರೂ ಕೆಟ್ಟದಾಗ ಮಾತಾಡಬೇಡಿ. ನಮ್ಮ ಕಲಾವಿದ್ರ ಬಗ್ಗೆ ಆಗಲಿ, ಚಿತ್ರರಂಗದ ಬಗ್ಗೆ ಆಗಲಿ, ನಮ್ಮ ಇವ್ರ ಬಗ್ಗೆ ಆಗಲಿ, ನಿಮ್ಗೇನು ಹಕ್ಕಿದೆ ಮಾತಾಡೋಕ್ಕೆ? ನಿಮ್ಗೇನು ಗೊತ್ತಿದೆ? ಯಾರ ಬಗ್ಗೆ ನಿಮ್ಗೇನು ಗೊತ್ತಿದೆ? ಮಾತೆತ್ತರೇನೋ ಹಾಕ್ಬಿಡ್ತಾರೆ, ಅವನಿಗೆ ಇವನಿಗೆ. ನಮ್ಮ ಕಷ್ಟ ನಮ್ಗೆ ಗೊತ್ತಿರ್ತದೆ. ದಯವಿಟ್ಟು ಮಾತಾಡಬೇಕು, ಯಾರೇ ಆಗಲಿ ಮಾತಾಡ್ಬೇಕಾದ್ರೆ ಚಿತ್ರರಂಗದ ಬಗ್ಗೆ ಮಾತಾಡಿ ಸ್ವಲ್ಪ ಎಚ್ಚರಿಕೆಯಿಂದಿರಿ ಮಾತಾಡಿ. ನೀವು ಮಾತಾಡೋದು ತಪ್ಪಿಲ್ಲ, ನೀವು ಮಾತಾಡೋ ಫ್ರೀಡಮ್ ಕೊಟ್ಟಿದ್ದೀವಿ, ಇಲ್ಲ ಅಂತಲ್ಲ. ಆದರೆ ಎಲ್ಲ ಹಗುರವಾಗಿ ಮಾತಾಡೋದು ತುಂಬ ತಪ್ಪು. ಯಾಕೆಂದರೆ ಯಾವುದೇ ವಿಷಯದಲ್ಲಿ ಮಾತಾಡಬೇಕು ಅಂದ್ರೆ ಯೋಚನೆ ಮಾಡಿ ಮಾತಾಡೋದು. ನಿಮ್ಗಿಂತ 100 ಮಾತಾಡ್ತೀವಿ ನಾವು ನಿಮ್ಮ ಥರ ಸಣ್ಣತನ ಅನ್ಸ್ಕೊಳಕ್ಕಾಗಲ್ಲ. ಇನ್ನು ಕೆಲವರು ಸೋಷಿಯಲ್ ಮೀಡಿಯಾದಲ್ಲಿ ನೀವು ಆಗಲೇ ವಿಡಿಯೋ ತೋರಿಸಿರಲ್ಲ, ಆ ಥರನೇ ಇನ್ನು ಕೆಲವರು ವಿಡಿಯೋ ಮಾಡಿದ್ದಾರೆ. ನಾನು ನಿಮಗೆ ಅದರ ಲಿಂಕ್ ಅವಾಗಲೇ ತೋರ್ಸಕ್ಕೆ ಸಿಗಲಿಲ್ಲ. ಅದು ಅಂದರೆ ಸ್ಟಾರ್ಗಳಿಗೆ ಮಾರ್ಕೆಟ್ ಬಂದಾಗ ಸ್ಟಾರ್ಗಳಿಗೆ ಪ್ರೊಡ್ಯೂಸರ್ ದುಡ್ಡು ಕೊಡ್ತಾರೆ. ಅಂದರೆ ಜನರಲ್ ಚರ್ಚೆ ಆಗ್ತಿರೋದು, ಈಗ 2 ಕೋಟಿ ಇರೋ ಸ್ಟಾರು ಒಂದು ಸಿನಿಮಾ ಸಕ್ಸಸ್ ಆದ ತಕ್ಷಣ 5 ಕೋಟಿ ಕೇಳ್ತಾರೆ, ಅವ್ರಿಗೆ ಕೊಡ್ತಾರೆ. ಸಿನಿಮಾಗಳಲ್ಲಿ ಬೇರೆ ಬೇರೆ ವಿಭಾಗದಲ್ಲಿ ಕೆಲಸ ಮಾಡೋರಿಗೆ ಆ ಮಟ್ಟಿಗಿನ ಸಂಭಾವನೆಗಳು ಸಿಗಲ್ಲ. ಸಿನಿಮಾ ಸಕ್ಸಸ್ ಆದರೂ ಕೂಡ ಅವರ ಸಂಭಾವನೆ ಹೆಚ್ಚಾಗಲ್ಲ. ಸೊ ಸಂಚಿತ್ ಹೆಗ್ಡೆ ವಿಚಾರ ಇದೆಯಲ್ಲ, ಸಂಚಿತ್ ಹೆಗ್ಡೆ ವಿಚಾರ, ಸೊ ಅದನ್ನು ಒಂದು ರೆಫರೆನ್ಸ್ ಆಗಿ ಇಟ್ಕೊಂಡು ಇದೊಂದು ಎಕ್ಸಾಂಪಲ್ ನೋಡಿ ಅನ್ನೋ ಥರದಲ್ಲಿ ಚರ್ಚೆ ಆಗ್ತದೆ. ಸರ್ ಏನಾಗಿದೆ ಅಂದರೆ, ಇವಾಗ ಚಿತ್ರರಂಗದ ಬಂದವರು ಚಿಕ್ಕವನು ಸ್ಟಾರ್, ದೊಡ್ಡವನು ಸ್ಟಾರ್, ಆದರೆ ಎರಡನೇ ಮಾತಿಲ್ಲ. ಇವತ್ತು ಬಾಕ್ಸ್ ಆಫೀಸು ಕಲೆಕ್ಷನ್ ಸುಲ್ತಾನ್ ಅಂತ ದರ್ಶನ್ಗೆ ಯಾಕೆ ಹೇಳ್ತಾರೆ? ಮಾಸ್ ಆಡಿಯನ್ಸು. ದರ್ಶನ್ ಅಂತಾರೆ, ನಾನು ಕರ್ನಾಟಕ ಸಾಕು, ನನ್ನ ಮನೆ ನನ್ನ ಕರ್ನಾಟಕ. ಬಾಕ್ಸ್ ಆಫೀಸ್ ಇವಿ ಕಲೆಕ್ಷನ್ ಬರ್ತದೆ ಅಂತಾರೆ. ಈಗ ಅದ ಬೇರೆದಲ್ಲೇ ಯಶ್ ಅಂತಾರೆ, ಪ್ಯಾನ್ ವರ್ಲ್ಡ್ ಸಿನಿಮಾ, ಅವ್ರು ಬೇರೆ ಥರ, ಅವ್ರಿಗೆ ಅದ ಒಂದು ಮಾರ್ಕೆಟ್ ಇರುತ್ತೆ. ಸುದೀಪ್ ಯಾವ್ದು ಒಂದು ಮಾರ್ಕೆಟ್ ಇದೆ, ದುನಿಯಾ ವಿಜಯ್ ಒಂದು ಮಾರ್ಕೆಟ್ ಇದೆ, ಉಪೇಂದ್ರ ಒಂದು ಮಾರ್ಕೆಟ್ ಇದೆ, ಶಿವರಾಜ್ ಒಂದು, ಪ್ರತಿಯೊಬ್ಬ ಕಲಾವಿದ ಅವ್ರದ್ದೇ ಆದ ಮಾರ್ಕೆಟ್ ಇದೆ. ಆ ಮಾರ್ಕೆಟ್ ತಕ್ಕನಾಗಿ ಒಬ್ಬ ವ್ಯಾಪಾರ ಮಾಡೋನು ಕೊಡ್ತೀವಿ. ನೀವು ಲೈಟ್ ಮ್ಯಾನ್ಗೆ, ನಾವು ಲೈಟ್ ಮ್ಯಾನ್ಗೆ ದಿನಕ್ಕೆ 1,100 ರೂಪಾಯಿ 200 ರೂಪಾಯಿ ಕೊಡ್ತೀವಿ. ಯಾಕೆ ಅವ್ನಿಗೆ ಯಾಕೆ 2,000 ಕೊಡಬಾರ್ದು? ನಾವು ಮಾರ್ಕೆಟ್, ನಾವು ಸಿನಿಮಾ ಮಾಡ್ಬೇಕಾದ್ರೆ ಯಾವುದೇ ನಿರ್ಮಾಣ ಏನು ಮಾಡ್ತೀವಿ ಅಂದರೆ, ಈ ಹೀರೋ ಜೊತೆ ಮಾಡಿದ್ರೆ ಒಂದು 35-40 ಕೋಟಿ ಮಾಡಿದ್ರೆ ಒಂದು 10 ಕೋಟಿ ಲಾಭ, 5 ಕೋಟಿ ಸಿಗುತ್ತೆ. ಆ ರೇಂಜಲ್ಲಿ ಮಾಡ್ತಾರೆ. ಅದು ಸಾಮಾನ್ಯ ಸಕ್ಸಸ್ ಆಗುತ್ತೆ, ವರ್ಕೌಟ್ ಆಗುತ್ತೆ. ಅದು ಬಿಟ್ಟು ಓವರ್ ಮಾಡಿದಾಗ ಕೆಲವ್ರು ಕಳ್ಕೊತಾರೆ. ನಮ್ಮಲ್ಲಿ ಯಾರು, ನಮ್ಮ ಕಲಾವಿದರು ಯಾರು ದಯವಿಟ್ಟು ಬೇರೆ ಭಾಷೆ ಥರ ತೊಂದರೆ ಕೊಡೋಲ್ಲ. ಬೇರೆ ಭಾಷೆ ಬಗ್ಗೆ ಇಲ್ಲ, ನಮ್ಮ ಕಲಾವಿದರೆಲ್ಲ ಕೋಪ್ರೇಷನ್. ನಾವು ಯಾವ ರೀತಿ ಇದ್ದೀವಿ ಅದ್ರ ಮೇಲೆ ಇರ್ತಾರೆ. ಕೆಲವ್ರು ಏನು ಮಾಡ್ತಾರೆ, ಮಾತಾಡ್ಬಿಟ್ಟು ದುಡ್ಡು ಕೊಡೋಲ್ಲ, ಎಷ್ಟೋ ಜನ ದುಡ್ಡು ಕೊಡೋಲ್ಲ. ಅದು ತಪ್ಪು. ಮಾತಾಡ್ಬೇಕೇನು ಮಾತ್ರ ಅದೇ ಥರ ದುಡ್ಡು ಕೊಡು, ಅದೇ ಥರ ಬಂದು ಕೋಪ್ರೇಷನ್ ಕೊಡ್ತಾರೆ. ರಿಲೇಷನ್ಸ್ ಯಾವತ್ತು ನಾವು ಹೆಂಗಿರ್ತೀವಿ ಅವರು ಹಂಗೆ ಇರ್ತಾರೆ. ನಾವು ಗುಜ್ಜಾಡು ಮಾಡಿದ್ರೆ ಅವ್ರಿಗೆ ಗೊತ್ತಾಗುತ್ತೆ, ಇವನಿಂದ ನಮಗೆ ಅವ್ರು ಹೇಳ್ತಾರೆ. ಅವರು ಬೆಳಿಬೇಕಾದ್ರೆ ತುಂಬ ಕಷ್ಟ ಬಿದ್ದಿರ್ತಾರೆ, ಆದರೆ ಎರಡನೇ ಮಾತಿಲ್ಲ. ಈಗ ಅವರು ಈ ಸ್ಟಾರ್ ಗಿರಿ ಬೇಕು ಅಷ್ಟು ಸುಲಭವಾಗಿ ಯಾರಿಗೂ ಬಂದಿಲ್ಲ, ಯಾರಿಗೂ ಅಷ್ಟು ಸುಲಭ ಬಂದಿಲ್ಲ. ಪ್ರತಿಯೊಬ್ಬರು ಅಂಥದ್ರಲ್ಲೂ ಕಷ್ಟ ಬಂದಿದ್ದಾರೆ. ಅವ್ರು ಬೆಳೆದಾದ್ಮೇಲೆ ಅವ್ರು ವ್ಯಾಪಾರ ಅಂತ ಕೊಡಿರ್ತಾರೆ. ನಾವು ಹೇಳೋದು ಸರ್ ಇಲ್ಲ ಹಿಂಗಿದೆ ಸರ್ ಹಿಂಗಿದೆ ಅಂದರೆ ಅರ್ಥ ಮಾಡ್ಕೊಳ್ತಾರೆ. ಅರ್ಥ ಮಾಡ್ಕೊಳ್ತೀನಿ. ಇವತ್ತು ನಾನು ವಿಜಯ್ ಪ್ರಕಾಶ್ ಯಾಕೆ ಹೇಳ್ತೀನಿ, ಇವತ್ತು ಕನ್ನಡಕ್ಕೆ 75 ಸಾವಿರ ನಾನು ಸಾಂಗ್ ತೊಗೊಳೋದು, 50 ಕೋಟಿ ತೊಗೋತಾರೆ. ಹೊಸ ಹುಡುಗರು ಬಂದು 40 ಕೋಟಿ ತೊಗೋತಾರೆ. ಯಾಕೆ ಹೇಳಿ? ನನ್ನ ಭಾಷೆ, ನನಗೆ ಸಿನಿಮಾ ಬೇಕು ಅಂತಾರೆ. ನಾನು ಸಂಚಿತ್ ತೆಗೆದು ಪಾಪ ತೊಗೋಬೇಡ ಅಂತ ಹೇಳಲ್ಲ. ನೀನು ಎಲ್ಲ ಸಿನಿಮಾ ಹಾಡು, ನೀನು ತುಂಬ 2.5 ಕೇಳೋದು 4 ಕೇಳೋದು ತಪ್ಪಲ್ವಾ? ತುಂಬ ನೋವಾಗುತ್ತೆ. ಇವತ್ತು ವಾಸುಕಿ ನಮ್ಮಲ್ಲಿ ಎಂತೆಂಥ ಸಿಂಗರ್ ಇದೆ ಸರ್. ವಾಸುಕಿ ಬೈ ಒಳ್ಳೆ ಮ್ಯೂಸಿಕ್ ಡೈರೆಕ್ಟರ್ ಸಿಂಗರ್ ಇದ್ದಾರೆ. ಇವತ್ತು ಅರ್ಜುನ್ ಜನ್ ಇವತ್ತು ನಾನು ಸೆಲೆಕ್ಟ್ ಮಾಡಿಲ್ಲ ರೈತಿತ್ತ. ಇವತ್ತು ಅರ್ಜುನ್ ಜನ್ ಮಾಡ್ತಾನೆ, ಎಷ್ಟು ಒಳ್ಳೆ ಹುಡುಗ. ಇವತ್ತು ಈ ಡಿಮ್ಯಾಂಡ್ ಮಾಡೋಲ್ಲ. ಎಲ್ಲ ಸಣ್ಣ ಸಿನಿಮಾ ಬಂದರೂ ಅದೇ ಕೆಲಸ ಮಾಡ್ತಾರೆ. ನಾನು ರೆಮ್ಯುನರೇಷನ್ ಪರವಾಗಿಲ್ಲ, ಪಿಕ್ಚರಂಗ ಒಳ್ಳೇದಾಗಲಿ ಅಂತ ಹೇಳ್ತೇನೆ. ಈ ಥರ ಬೇಕು ಟೆಕ್ನಿಷಿಯನು. ಆಮೇಲೆ ಸಿನಿಮಾ ಮಾಡ್ತಾರೆ, ಎಲ್ಲ ಸಕ್ಸಸ್ ಆಗಲ್ಲ, ಹಣೆ ಭಾರ ಇರ್ತದೆ. ನಾವು ಮಾಡೋ ಪ್ರಯತ್ನ ಕನ್ನಡದ ಯಾವ ಭಾಷೆಯಲ್ಲೂ ಬರ್ತಾಯಿಲ್ಲ. ಇವತ್ತು 250-300 ಸಿನಿಮಾ ಬರ್ತಾಯಿದೆ, ತಪ್ಪೇನಿದೆ ಪಾಪ. ಯಾಕೆಂದರೆ ಇವತ್ತು ನಮ್ಮ ಈ ಚಾನಲ್ಗಳು, ಯೂಟ್ಯೂಬರ್ಸ್, ಹುಡುಗರು ಎಲ್ಲ ಸಿನಿಮಾ ಪುಷ್ ಮಾಡ್ತಾರೆ. ಚೆನ್ನಾಗಿದೆ ನೋಡಿ ಅಂತ ಕೇಳ್ತಾರೆ. ನಮ್ಮ ಸಿನಿಮಾ ಬೆಳಿಬೇಕು, ಚಿತ್ರರಂಗ ಬೆಳಿಬೇಕು, ಉಳ್ಕೋಬೇಕು. ಅವರೇ ಹಾಡು ಡ್ಯಾನ್ಸ್ ಮಾಡ್ತಾರೆ. ಎಲ್ಲ ಶ್ರಮ ಪಡ್ತಾ ಇರೋದು. ಅವ್ರಿಗೇನು ಕೊಡ್ತಾರೆ ಸ್ವಲ್ಪ 500,000 ರೂಪಾಯಿ ಕೊಡ್ತೀವಿ ಅಷ್ಟೇ. ಕೊಟ್ಟರೆ ಕೆಲವು ಪಾಪ ಅದು ಇಸ್ಕೊಳ್ಳೋಲ್ಲ, ಕೆಲವರು ತುಂಬ ಒಳ್ಳೆ ಜನ ಇದ್ದಾರೆ. ಅದರಿಂದ ನಾವು ಅವ್ರನ್ನ ಉಳಿಸ್ಕೋಬೇಕು. ನಮ್ಮ ಸಿನಿಮಾ, ನಮ್ಮ ಚಿತ್ರರಂಗ ಬಗ್ಗೆ ಅಪಾರ ಗೌರವ ಇಟ್ಟಿದ್ದಾರೆ. ಈ ಕೆಲವರು ಯಾರು ಚಿಲ್ಡ್ರೆ ಈ ದುನಿಯಾಜಿ ಸ್ಟೈಲ್ ಹೇಳ್ತಾ ಬರ್ತಾರೆ. ದುನಿಯಾಜಿ ಜುಟ್ಟು ಆ ಥರದವ್ರು ಕೆಲವು ಜುಟ್ಟು ಕೊಟ್ಟವೆ. ಇಂಥವೆಲ್ಲ ಕಿತ್ತೆಸಿಬೇಕು. ಅದರಿಂದ ಇಂಥವೆಲ್ಲ ಕಿತ್ತೆಸಿ ಸರಿ ಇರ್ತದೆ. ಅದರಿಂದ ತುಂಬ ಜನ ನಮ್ಮ ಚಿತ್ರಕ್ಕೆ ಸಪೋರ್ಟ್ ಮಾಡಿ ತಪ್ಪೇನಿಲ್ಲ. ಅಂದರೆ ಇಂಡಸ್ಟ್ರಿ ಆ ಥರ ಬ್ರ್ಯಾಂಡ್ ಆಗಿ ಹೋಗ್ತಾ ಇದೆ. ನಾವು ಅದು ಗೌರವಿಸ್ಬೇಕು, ನಮ್ಮೆಲ್ಲ ಬೆಳೆಸಬೇಕು. ಆಮೇಲೆ ಸಿನಿಮಾ ಅನ್ನೋದನ್ನು ನಾವು ಅಪಾರ ಪ್ರೀತಿಸಿದ್ರೆ ಚೆನ್ನಾಗಿ ನಮ್ಮ ಭಾಷೆ ಉಳಿದ್ರೆ. ನಾವು ಕರ್ನಾಟಕದಲ್ಲಿ ಇವತ್ತು ಕನ್ನಡಿಗರ ಹೊರಭಾಷೆ ಜಾಸ್ತಿ, ಜನ ಜಾಸ್ತಿ ಇದೆ. ನಾರ್ತ್ ಇಂಡಿಯನ್ನು, ಸೌತ್ ಇಂಡಿಯನ್ನು, ತಮಿಳು ಎಲ್ಲ. ಈಗ ಮೊದಲು ಯಾರೋ ಒಬ್ಬರು ತಮಿಳು ಆರ್ಟಿಸ್ಟು ಇಲ್ಲಿ ಆರ್ಟಿಸ್ಟ್ ಬಂದು ಫೈನಾನ್ಸ್ ಮಾಡ್ತಾರೆ. ಇವತ್ತೆಲ್ಲ ಬರ್ತಾರೆ. ವ್ಯಾಪಾರ ಅಂದಿದೆ, ತಪ್ಪೇನಿಲ್ಲ. ನಾವು ಯಾರು ಬರಿಬೇಡಿ ಅಂತ ಹೇಳಲ್ಲ.
ನಾವು ಯಾರನ್ನೂ ಭಾಷೆ ಭೇದ ಮಾಡಿಲ್ಲ, ತುಂಬ ಫ್ರೀಡಮ್ ಕೊಟ್ಟಿದ್ದೀವಿ. ಆದರೆ ನೀವು ನಮ್ಮನ್ನು ಕನ್ನಡ ಭಾಷೆ ಕಳಿಬೇಡಿ. ನಮ್ಮ ಕನ್ನಡಿಗರಾಗಿ ನೀವು ನಮ್ಮವ್ರನ್ನ ಬೆಳೆಸಿ. ನಮ್ಮ ಸಿಂಗರ್ಗಳು ಎಲ್ಲೇ, ನಾನು ಹೇಳೋದು, ನೀವು ಎಲ್ಲೇ ಹೋಗಿ ಅಗ್ರಿ ಮಾಡಬೇಡಿ. ನಿಮ್ಮ ಭಾಷೆ, ನಿಮ್ಮ ಭಾಷೆಗೆ ಸೋನು ನಿಮಗೆ ಮರಾಠಿಗೆ ಅಂದರೆ ಅವ್ರದ್ದು ಕೊಡ್ತಾರೆ. ಈಗ ಅರ್ಜಿತ್ ಸಿಂಗ್ ಅವರು ಪಂಜಾಬ್ಗೆ ಅವ್ರಿಗೆ ಅದು ಕನ್ಸಿಡರ್. ನಮ್ಮ ಕನ್ನಡ ಸಿನಿಮಾಗೆ ನೀನು ಆ ಥರ ಮಾಡು ಅಂತ ಹೇಳಿದೆ ಹೊರತು ನೀನು ಆಡಬೇಡ, ನೀನು ಇದು ಮಾಡಬೇಡ. ಪಾಪ ಇವತ್ತು ನನಗೆ ಸಂಚಿತ್ ಹೆಗಡೆ ಅವತ್ತು ನನ್ನ ಸಿನಿಮಾಗೆ ಹಾಡು ಕೊಟ್ಟಿದ್ದಾರೆ, ಫೋನ್ ಮಾಡಿದ್ರೆ ಬರ್ತಾರೆ, ಅದಕ್ಕೆ ತಪ್ಪೇನಿಲ್ಲ. ನನ್ನೊಬ್ಬ ಅಲ್ಲ, ಇಡೀ ಚಿತ್ರರಂಗ ಗೌರವಿಸೋಣ. ನಾನು ಯಾರಿಗೂ ಅಟ್ಟು ಮಾಡಲ್ಲ, ಯಾಕೆಂದರೆ ಸಿನಿಮಾ ನಾವು ಪ್ರೀತಿಸಿ. ಸರ್, ಇವತ್ತು ನಾನು ಈ ಒಂದೊಂದು ಸಿನಿಮಾಗೂ 6-8 ಕೋಟಿ ಸಾಲ ತಂದಾಕ್ತೀವಿ ಅಂದರೆ ಅದೇ ಸಿನಿಮಾ ತೊಗೊಂಡು ಲ್ಯಾಂಡ್ಗೆ ಹಾಕಿ ಆ ಭೂಮಿ ತಾಯಿ ಲೈಫಲ್ಲಿ ಮೋಸ ಮಾಡಲ್ಲ. ಭೂಮಿ ತಾಯಿ ಕೈ ಹಿಡ್ದೇ ಇರ್ತದೆ. 6 ಹಾಕೋದು 8 ಸಿಗ್ತದೆ, 8 ಹಾಕೋದು 9 ಸಿಗ್ತದೆ. ಸಿನಿಮಾ ತಗೊಳಂಗಿಲ್ಲ. ಹಾಕಿರೋದು ಎಷ್ಟೋ ಜನ 80% ಕೊಡ್ಕೋತಾರೆ. ಸಂಚಿತ್ ಹೆಗಡೆ 2.5 ಲಕ್ಷ ಕೊಡೋಕೆ ಅವ್ನು ಗೊತ್ತೈತೆ ಅವ್ನಿಗೆ ಏನು ಅಂತ ಸಿನಿಮಾನದು. ಓನ್ಲಿ ಸಂಚಿತ್ ಹೆಗಡೆ ಬರಲ್ಲ, ಒಟ್ಟಾರೆ ಸಿನಿಮಾ ಬಜೆಟ್ ಎಲ್ಲ ಉಳಿಸಿದ್ರೆ ಹನಿ ಕುಡಿದ್ರೆ ಹಳ್ಳ, ಹನಿ ಕುಡಿದ್ರೆ ಈಗ ಸ್ಟಾರ್ ಸಿನಿಮಾಗೆ ಖರ್ಚು ಮಾಡ್ತೀವಿ, ವ್ಯಾಪಾರ ಬರ್ತದೆ ಖರ್ಚು ಮಾಡ್ತೀವಿ. ಇವತ್ತು 200-300 ಸಿನಿಮಾದಲ್ಲಿ 10% ಗೆಲ್ತಾ ಇದ್ದೀವಿ. 10%, 7%, 8% ಬಂದಿದೆ. 7%, 6% ಬಂದಿದೆ. ಇವತ್ತು ಪೊಡಿಸರು ಇಲ್ಲೇ ಸಾಲ ಮಾಡ್ತಾರೆ. ಈಗ ಒಂದಷ್ಟು ಇದ್ದದ್ದು ಏನು ಮಾಡ್ತೀರಾ, ಬೇರೆ ಭಾಷೆ ಸಿನಿಮಾ ಮನಪಲ್ಲಿ ಆಗ್ತದೆ. ಇವತ್ತು ಪುಷ್ಪ ಅನ್ನೋ ಸಿನಿಮಾ, ನಾನು ಹೇಳ್ತೀವಿ ಉದಾಹರಣೆಗೆ, ಅದು ಪುಷ್ಪ ಅನ್ನೋ ಸಿನಿಮಾ ತೆಲುಗು ಬಂತು, ಕನ್ನಡ ಬಂತು, ಹಿಂದಿ ಬಂತು, ತಮಿಳ್ ಬಂತು. ಇಲ್ಲಿರೋರೆಲ್ಲ ಏನು ಮಾಡಿದ್ರು, ಕಪ್ಪಷ್ಟು ವ್ಯಾಪಾರ. ಅವ್ರು ಬೇಕು ಅವರೆಲ್ಲ ಅದಾಗೋರು. ಕನ್ನಡ ಸಿನಿಮಾ ಎಷ್ಟು ಲಾಸ್ ಆಯ್ತು ಗೊತ್ತಾ? ಇದು ಯಾರು ಹೇಳ್ತಾರೆ? ಇದು ಯಾರಿಗಾರು ಗೊತ್ತಾ? ಡಬ್ಬಿಂಗ್ ಬಂತು ಬಿಟ್ಟಿದ್ಯೆ, ಹಿಂದಿಲಿ ಬಂತು, ಕನ್ನಡದಲ್ಲಿ ಬಂತು, ತಮಿಳಲ್ಲಿ ಬಂತು, ತೆಲುಗಲ್ಲಿ ಬಂತು. 5 ಭಾಷೆ ಸಿನಿಮಾ ಬಂದಲ್ಲಿ ಕನ್ನಡ ಸಿನಿಮೆಯಲ್ಲಿ ಅವಾಗ ಏನಂತೆ, ತೆಲುಗು ಅಂತ ಕನ್ನಡ ಆಗ್ತಾರೆ, ಬೇರೆ ಕನ್ನಡ ಸಿನಿಮೆಯಲ್ಲಿ ಬಿಡ್ತು. 4 ವಾರ ಮುಂಡ ಮಚ್ಕೊಂಡೋದ್ರಾ? ಅರ್ಥ ಮಾಡ್ಕೋಬೇಕು. ನಮ್ಮ ಕನ್ನಡ ಸ್ವಾಭಿಮಾನ ಇಲ್ವಾ? ನಮ್ಮ ಭಾಷೆ ಬೇಡವಾ? ಸಮಯ ಅವರೆಲ್ಲ ಉಳಿಸ್ಕೊಂಬಂದು ನಾವಿದ್ದೀವಿ. ಇನ್ನು ನಾವೊಂದಷ್ಟು ನೀವೇನು ಮಾಡ್ತೀರಾ? ಯಾವನ ಬಂದು ನಿಮ್ಗೆ ಹೊಡೆದಾಗ್ತಾನೆ. ಉಳ್ಕೋಬೇಕು. ಅದನ್ನು ಮಾತನ್ನು ಇವತ್ತು ಯೋಚನೆ ಮಾಡಬೇಕು. ನೀವೆಲ್ಲ ವಿದ್ಯಾವಂತರು, ತಿಳುವಳಿಕೆ, ಇವತ್ತು ಡಿಜಿಟಲ್ ಮೀಡಿಯಾ 1ಕ್ಕೆ 4 ನಾವೇನೋ ದಡ್ರ, ನಮ್ಮ ಥರ ದಡ್ರ ನಾವು ಇರೋದಿಲ್ಲ, ಅನ್ಎಜುಕೇಟೆಡ್. ನಮ್ಮ ಥರ ನೀವೆಲ್ಲ ದಡ್ರ ಇಲ್ಲ, ಬುದ್ಧಿವಂತರು. ತಿಳ್ಕೊಂಡು ಮಾತಾಡೋದು ಯಾರೇ ಆಗಲಿ. ಅವ್ನು ಹೇಳ್ತಾನೆ, ನನ್ನ ನಂಬರ್ ಸಿಗ್ತಾಯಿಲ್ಲ, ಕನ್ನಡಕ್ಕೆ ಹಾಕ್ಕೊಂಡು ಟೋಪಿ ಹಾಕ್ಕೊಂಡು ಮಂಜೂರು ಕ್ಷಮೆ ಕೇಳಬೇಕು. ಏನು ಇವ್ರ ಅಪ್ಪನ ಮೇಲೆ ಸಾಲ ತಂದ ಕೇಳಕ್ಕೆ ಸಿನಿಮಾನ ಅದನ್ನು ಅವನೇನು ಅಂತ ಅವನೇನು ಅನ್ಕೊಂಡು ಅವ್ನು ದಯವಿಟ್ಟು ಬಂದು ನಾನು ಕೇಳಿದ್ರೆ ಅವ್ನಿಗೆ ಉತ್ತರ ಕೊಡ್ತೀನಿ. ನಾನು ಆಫೀಸ್ ಇದೆ, ಗಾಂಧಿನಗರ್ ಕೆ ಮಂಜು ಇದೆ, ಫಿಲಮ್ ಚಾಂಬರ್ ಮಂಜು ಅವ್ರು ಬೇಕು ಅಂತ ಕೊಡ್ತೀನಿ. ಯಾಕಪ್ಪ ಅಂತ ಕೇಳಿದಾಗ ಹೇಳ್ತೀನಿ, ಅಭಿಮಾನಿ ಅಂತೆ, ಅವನ ಅಸೋಸಿಯೇಷನ್ ಏನಂತೆ, ಬಂದು ಕೇಳಬೇಕು. ಕೇಳಿದ್ರೆ ಹೇಳ್ತೀನಿ. ಇವತ್ತು ಸರ್ ನಮ್ಮವರು ಸರ್, ನಮ್ಮಲ್ಲಿ ಸಿಂಗರ್ಗಳು ನಮ್ಮ ಕನ್ನಡ ಆಡಬಿಟ್ರೆ ನಾವು ಯಾವ ಬಾಂಬೆಗೆ ಹೋಗಲ್ಲ, ಯಾವನಿಗೆ ಹೋಗಲ್ಲ. ಇವ್ರು ಹಿಂಗೆ ಮಾಡೋದಕ್ಕೆ ಎಲ್ಲ ನಮ್ಮವ್ರು ಬಾಂಬೆಗೆ ಹೋಗ್ತಾರೆ, ಇನ್ನೊಬ್ಬರು ಜಿತ್ಗೆ ಹೋಗ್ತಾರೆ, ಸೋನಿಗೆ ಹೋಗ್ತಾರೆ. ಇವತ್ತು ವಾಸುದೇವಿ ನಮ್ಮ ಸಿಂಗರ್ ಇಲ್ವಾ, ನಮ್ಮ ರಘು ದೀಕ್ಷಿತ್ ಇಲ್ವಾ, ಸತ್ಯತ್ ಇವರೆಲ್ಲ ಕನ್ನಡ ಆಡಿದ್ರೆ ಯಾರು ಹೋಗಲ್ಲ ಸರ್. ನಮ್ಮ ಹೀರೋಗಳು ಏನು ಹೇಳಿಲ್ಲ, ನೀವು ಹೋಗಿ ದೊಡ್ಡ ತೋರಿಸಿ ಮ್ಯೂಸಿಕ್ ಈ ಕ್ಯಾಸೆಟ್ ಕಂಪ್ನಿಯವ್ರು ಹೇಳ್ತಾರೆ ಬೇಡ, ಒಂದು 10 ಲಕ್ಷ ಕಮ್ಮಿನೇ ಬರಲಿ ಬಿಡಿ. ಇವನು ಕೂಡ ಈಗ ಹೊಸ ಹುಡುಗರಿಗೆ ಆಡಿಯೋಗಳು 2 ಲಕ್ಷ ಬರಲ್ಲ, 2 ಲಕ್ಷ 3 ಲಕ್ಷ ಕೊಡಲ್ಲ. ಒಂದೊಂದು ಆಡಿಗೆ ಒಂದು ಸಿನಿಮಾ ಆಡ್ ಮಾಡೋಕ್ಕೆ 25-30 ಲಕ್ಷ ಖರ್ಚಾಗುತ್ತೆ. 2 ಲಕ್ಷ ಬರ್ತದೆ, ಪಾಪ ಅವ್ನು ಎಲ್ಲೋಗ್ತಾನೆ? ಸ್ಟಾರ್ಗಳಿಗೆ ಬರ್ತದೆ ಬಿಡಿ, ಕೋಟ್ಯಾಂತರ ರೂಪಾಯಿ ಕೊಡ್ತಾರೆ. ಸ್ಟಾರ್ ಎಷ್ಟು ಸಿನಿಮಾ ಮಾಡ್ತಾರೆ? ಒಂದು 5-6 ಜನ ಸ್ಟಾರ್ ಮಾಡ್ತಾರೆ. 5 ವರ್ಷಕ್ಕೆ ಬರ್ತದೆ. ಇನ್ನು 290 ಸಿನಿಮಾಯಲ್ಲಿ ಬರ್ತದೆ. ತಿಳ್ಕೋಬೇಕು ಏನಿದೆ ಇಂಡಸ್ಟ್ರಿ, ಅದರಿಂದ ಏನಿದೆ, ಅದು ಹಿನ್ನೆಲೆ ಏನಿದೆ ತಿಳ್ಕೊಂಡ್ರೆ ಮಾತಾಡಬಾರ್ದು ಯಾರಾಗಲಿ. ಈಗ ನೀವೆಲ್ಲ ಅವ್ನು ಯಾರು ಮಾತಾಡ್ಬೇಕಾರೆ ಅವ್ನು ಕೇಳಿದ ತಪ್ಪಿಲ್ಲ. ಸಂಚಿತ್ ಹೆಗಡೆಗೆ 2 ಲಕ್ಷ ಕೊಡೋದು, 2 ವರ್ಷ ಎಲ್ಲಿಂದ ಬರ್ತದಪ್ಪ? ನೀನು ಕೇಳಿದೆ ಕರೆಕ್ಟು. ಸಂಚಿತ್ ಹೆಗಡೆದ ಅರ್ಥ ಮಾಡ್ಕೋಬೇಕು. ನಾನು ಅವತ್ತು ಬಂದಿರ್ಬಿಟ್ಟು ಊಟದಲ್ಲಿ ಒಳಗೋಗಿ ಆಡ್ದ. ಇವತ್ತು ಜನ ಗೆಲ್ಸೋರೆ, ಸರಿಗಮಪ್ಪಲ್ಲಿ ಗೌರವ ಕೊಟ್ಟವ್ರೆ, ಬೆಳೆಸೋರು ನಿನ್ನ. ಇವತ್ತು ನೀನು ಬೆಳೆದ್ಬಿಟ್ಟು ನಮ್ಮನ್ನು ತುಳ್ಕೊಂಡು ಹೋಗ್ತಿದ್ದೆ, ತಪ್ಪಲ್ವಾ? ಈಗ ನಾನು ಅವಾಗ 1-2 ಸಿನಿಮಾ ದುಡ್ಡು ಮಾಡಿ ನಾನು ಚಿತ್ರ ಮಾಡ್ಬೇಕಾಯ್ತು, ಬೇರೆ ಕಡೆ ಹೋಗೋದತ್ತಲ್ಲ. ಇಲ್ಲೇ ಕಳಿತೀವಿ, ಇಲ್ಲೇ ಉಳಿದಿ ಅಂತ ಕೂತ್ಕೊಂಡಿದ್ದೀವಿ. ಸಿನಿಮಾ ನಮ್ಮನ್ನು ಜನ ಯಾವತ್ತೂ ಕೈ ಬಿಡಲ್ಲ, ಪ್ರೀತಿಸ್ತಾರೆ, ಗೌರವಿಸ್ತಾರೆ, ನಮ್ಮ ತಪ್ಪಾದ ತಿರ್ತಾರೆ ನಿಜವಾಗ್ಲೂ. ಈಗ ಅದಕ್ಕೆ ಯಾವತ್ತೂ ನಾವು ಯಾರಿಗೂ ಅಗೌರವ ಮಾತಾಡೋದು. ನೇನೇ ಆಗಲಿ ನಾನೇ ಆಗಲಿ ನಮ್ಮರಿಗೆ ಚೆನ್ನಾಗಿ. ಈಗ ಮೊದಲೇನೆ ಅಂತಾರೆ, ನೀವು ಆರೋಗ್ಯವಾಗಿದ್ದೀರಾ, ನಿಮ್ಮ ಆರೋಗ್ಯ ತಿಳಿಸಿ, ನಾವು ಆರೋಗ್ಯ ಚೆನ್ನಾಗಿದೆ. ಅದನ್ನು ಕಲ್ತ್ಕೋಬೇಕು. ಇವ್ರು ಯಾರು ಅವರ ಯಾರದು ಲಾಯರು ಜಗದೀಶ್ ಮಾತಾಡ್ತಾರಲ್ಲ, ಅದೇನು ಅಪ್ಪ ಕಲ್ಚರ್ ಇಲ್ಲ ಅನ್ನಿಸ್ತದೆ ನನಗೇನು. ಕಲ್ಚರ್ಲೆಸ್ ಅಂತದೆ. ನಾವು ಹುಟ್ಟಿದಾಗಲೇ ಸಾಹುಕಾರರು,
ಧೀಮಂತ ನಾಯಕರು ಆಗಲಿ, ಭಗವಂತ ನಿಂಗೆ ಕೊಟ್ಟವನಾಗಲಿ. ನೀನು ಮೈಸೂರು ಮಹಾರಾಣಿಗಿಂತ ದೇವ ಅವ್ರಿಗಿಂತ ನಿನ್ನ ಸೌಕರ್ಯ. ಅವ್ರು ಮಾತಾಡ್ಬೇಕೇನಂತೆ ಕಾನೂನು ಚೌಕಟ್ಟಿದೆ, ಹಿಂಗೆಲ್ಲ ಆಗಬಾರ್ದು, ನಮ್ಗೆ ಸಾಕು. ಅವರು ಎಷ್ಟು ಸಂಪ್ರದಾಯ ಹೇಳ್ತಾರೆ. ಅದಕ್ಕೆ ಖಾಲಿ ಮಡಿಕೆ ಡಮ ಡಮ ಅಂತದೆ, ತುಂಬ ಮಡಿಕೆ ಅನ್ನಲ್ಲ. ಸಿನಿಮಾ ಚಿತ್ರರಂಗದಲ್ಲಿ ಏನು ನೀನು ನೋಡಿಟ್ಟಿದ್ದಪ್ಪ ತದೆ, ನೋಡಿಟ್ಟಿದ್ದ ಸಿನಿಮಾ ಅಂದ್ರೆ ಅಂತ ತಿಳ್ಕೊಳ್ರಿ. ನೀವು ಒಬ್ಬ ಎಜುಕೇಟೆಡ್ ರೀ, ನೀವು ನ್ಯಾಯ ಅಲ್ಲದೆ ನ್ಯಾಯ ಮಾಡೋರಿ, ವಾದ ಮಾಡೋರಿ. ನೂರಾರು ಜನ ನಿಮ್ಮ ಕೊಲೀಗ್ಸಲ್ಲಿ ಅದೇನು ಹೇಳಲ್ವಾ? ನಾವೆಲ್ಲ ಲಾಯರ್ಗಳು ಕಾನೂನು ಇಷ್ಟು ಗೌರವ ಕೊಡ್ತಿದ್ವಿ ಸರ್, ಹಿಂಗೆ ಸರ್. ಅವರೆಲ್ಲ ಎಷ್ಟು ಪಾಪ ಹೇಳ್ತಾರೆ. ಇವರೊಬ್ಬರಿಂದ ಬೇರೆಯವ್ರಿಗೆಲ್ಲ ಒಂಥರ ಇರು ಮಾಡಿಸು ಅಲ್ವಾ? ಯಾವನ ಮಾಡ್ದ ಅಂತ ನಾವು ತಪ್ಪು ಏನು ಮಾಡೋಕ್ಕಾಗಲ್ಲ. ಅದಕ್ಕೆ ಯಾರೇ ಆಗಲಿ, ನಾನಾಗಲಿ ಮಾತಾಡೋಕ್ರೆ ಫಸ್ಟು ನಾನು ಯಾವ